ವಿಜಯನಗರ ಸಾಮ್ರಾಜ್ಯ ದಸರಾ ಹಬ್ಬವನ್ನು ಆರಂಭ ಮಾಡಿದ್ದು ಯಾಕೆ? ಮಹಾನವಮಿ ದಿಬ್ಬ ಅಂದ್ರೇನು? ನಾಡ ಹಬ್ಬ ಹಿಂದೂ ಶಕ್ತಿ ಪರಂಪರೆಯ ಪ್ರದರ್ಶನವಲ್ಲವೇ? ಸ್ನೇಹಿತರೆ, ಹಿಂದೂಗಳು ತಮ್ಮ ಮನೆಯೊಳಗೆ ಮಾತ್ರ ಪ್ರತಿಷ್ಠಾಪಿಸಿ ಪೂಜಿಸ್ತಾ ಇದ್ದ ಗಣೇಶನ ಹಬ್ಬ ಸಾರ್ವಜನಿಕ ಗಣೇಶೋತ್ಸವವಾಗಿ ಯಾವಾಗ ಬದಲಾಯಿತು, ಯಾಕೆ ಬದಲಾಯಿತು ಅನ್ನೋದು ಬಹುಶಃ ಎಲ್ಲರಿಗೂ ತಿಳಿದೇ ಇದೆ. ಗಣಪತಿ ಹಬ್ಬದ ನೆಪದಲ್ಲಿ ಪರಕೀಯರಾದ ಬ್ರಿಟಿಷರ ವಿರುದ್ಧ ಹಿಂದೂಗಳನ್ನು ಒಂದು ಕಡೆ ಸೇರಿಸಲು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನ ಪ್ರೇರೇಪಿಸಲು ಹಿಂದೂ ದೇವರಾದ ಗಣೇಶನನ್ನ ಬೀದಿಗೆ ತಂದು ಕೂರಿಸಿ ಅದನ್ನ ಸಾರ್ವಜನಿಕ ಗಣೇಶೋತ್ಸವ ಅಂತ ಕರೆಯಲಾಯಿತು. ಆದರೆ ಇನ್ನೊಂದು ಹಿಂದೂ ಹಬ್ಬವಾದ ದಸರಾ ಹಬ್ಬ ನಾಡ ಹಬ್ಬವಾಗಿ ಬದಲಾಗಿದ್ದು ಹೇಗೆ ಮತ್ತು ಯಾಕೆ ಅನ್ನೋದು ಬಹುಶಃ ಹೆಚ್ಚಿನವರಿಗೆ ಗೊತ್ತಿಲ್ಲ. ಆಗ ಇಡೀ ದೇಶ ಇಸ್ಲಾಮಿಕ್ ಅರಬ್ ದಾಳಿಕೋರರಿಂದ ಕಂಗೆಟ್ಟು ಹೋಗಿತ್ತು. ವಿಗ್ರಹಾರಾಧನೆಯ ಕಡು ವಿರೋಧಿಗಳಾಗಿದ್ದ ಅವರಿಂದ ವ್ಯಾಪಕವಾದ ವಿಗ್ರಹ ಭಂಜಕ ಕೃತ್ಯಗಳು ನಡೀತಾ ಇದ್ವು. ಅದರ ಕುರುಹುಗಳನ್ನು ನಾವು ಇಂದಿಗೂ ನಮ್ಮದೇ ಬೇಲೂರು, ಹಳೆಬೀಡು, ಹಂಪಿಯಲ್ಲಿ ಕಾಣಬಹುದಾಗಿದೆ. ಆ ಸಂದರ್ಭದಲ್ಲಿ ಅಂತಹ ಕೃತ್ಯಗಳನ್ನು ತಡೆದು ನಿಲ್ಲಿಸಿ ಹಿಂದೂಗಳ ರಕ್ಷಣೆಗಾಗಿ ಉದಯಿಸಿದ್ದೇ ವಿಜಯನಗರದ ಹಿಂದೂ ಸಾಮ್ರಾಜ್ಯ. ಹಿಂದೂಗಳನ್ನ ಮತ್ತು ಹಿಂದೂ ದೇವರು ಮತ್ತು ದೇವಾಲಯಗಳನ್ನು ರಕ್ಷಿಸುವುದೇ ಆ ಸಾಮ್ರಾಜ್ಯದ ಪ್ರಮುಖ ಕರ್ತವ್ಯವಾಗಿದ್ದರಿಂದ ವಿಜಯನಗರದ ಅರಸರನ್ನ ಹಿಂದೂರಾಯ ಸುರತ್ರಾಣ, ಅಂದರೆ ದೇವರ ರಕ್ಷಕರಾದ ದೊರೆ ಅನ್ನುವ ಬಿರುದಿನೊಂದಿಗೆ ಸಂಬೋಧಿಸಲಾಗುತ್ತಾ ಇತ್ತು.